ಗುರುವಾರದ ಈ ಶುಭ ದಿನದಂದು ಶ್ರೀಧರ ಸ್ವಾಮಿಗಳವರ ಸಂದೇಶ ಏನೆಂದರೆ, ಸನಾತನ ಅಂದರೆ ಪ್ರಾಚೀನ, ಪರಮಾತ್ಮನಿಂದಲೇ ಆದದ್ದು ಇದು ಎಂದಾದರೆ ಅತಿ ಪ್ರಾಚೀನವಾದದ್ದು ಸಹಜವೇ ಆಯಿತು. ಸನಾತನ ಇದು ಪರಮಾತ್ಮನ ಹೆಸರು, ಆತನಿಂದಲೇ ಆದದ್ದೇ ಇದು ಎಂಬುದನ್ನು ತಿಳಿಸುವುದಕ್ಕಾಗಿ ಈ ವೈದಿಕ ಧರ್ಮಕ್ಕೆ ಸನಾತನ ಧರ್ಮವೆಂದು ಹೆಸರು. ಸನಾತನ ಎಂಬ ಶಬ್ದಕ್ಕೆ ಜಗತ್ತಿನ ಮೂಲವೆಂದು ಅರ್ಥವಾಗುವುದು. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಗುರುಗಳ ಇದರ ಅರ್ಥ ಹೀಗಿದೆ. ಸನಾತನ ಧರ್ಮದ ವಿವಿಧ ಆಯಾಮಗಳನ್ನು ತನ್ನ ಉಪದೇಶಗಳಲ್ಲಿ ವಿವರಿಸುತ್ತಾರೆ. ಈ ಧರ್ಮದ ಶಾಶ್ವತತೆಯನ್ನು ಮತ್ತು ಆಧ್ಯಾತ್ಮಿಕತೆಯನ್ನು ಒತ್ತಿ ಹೇಳುತ್ತಾರೆ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಅವರು ಈ ಧರ್ಮದ ಮೂಲಭೂತ ಸಿದ್ಧಾಂತಗಳನ್ನು ತೀವ್ರವಾಗಿ ಅಭಿವ್ಯಕ್ತಿಸುತ್ತಾರೆ. ಜಗತ್ತಿನ ಎಲ್ಲ ಜೀವಜಂತುಗಳಿಗೆ ಪರಮಾತ್ಮನ ಪ್ರೀತಿ ಮತ್ತು ಕೃಪೆಯನ್ನು ತಲುಪಿಸುವ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತಾರೆ. ಸನಾತನ ಧರ್ಮವು ಎಲ್ಲ ಜೀವಾತ್ಮಗಳಿಗೆ ಸಮಾನವಾದ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ ಮತ್ತು ಈ ಪ್ರಪಂಚದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸ್ಫೂರ್ತಿ ನೀಡುತ್ತದೆ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಅವರ ಉಪದೇಶಗಳು ನಮಗೆ ಈ ಧರ್ಮದ ಹೃದಯವನ್ನು ಸ್ಪರ್ಶಿಸಲು ಮತ್ತು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಶಾಂತಿಯ ಜೀವನವನ್ನು ಮುನ್ನಡೆಯಲು ಮಾರ್ಗದರ್ಶನವನ್ನು ನೀಡುತ್ತವೆ. ಪ್ರತಿ ಗುರುವಾರ ಇದೇ ರೀತಿಯ ಇನ್ನೂ ಹೆಚ್ಚಿನ ಗುರುಗಳ ಸಂದೇಶಗಳನ್ನು ಕೇಳಲು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.